ಬಟ್ ಒಂದಂತೂ ಸತ್ಯ ಕಣ, ಮದುವೆ ಆದ್ಮೇಲೆ ಖಂಡಿತ ದಿನಾಗ್ಲೂ ನನಗೆ ಶಾಪ ಆಗ್ತದೆ. ನೀವಿನ್ನೂ ಅಪ್ಡೇಟೇ ಆಗಿಲ್ಲ, ಇನ್ನೂ ಹಳೆ ಕಾಲದಲ್ಲೇ ಇದ್ದೀರಾ. ಹವಾಮಾನ ಚೇಂಜ್ ಆಗಿ ತುಂಬ ಕಾಲ ಆಯಿತು. ಈಗ ನನ್ನ ಫೇವ್ರೆಟ್ ಹೆಸರು ಗೌತಮ್ ದೇವ. ಇಡೀ ರಾತ್ರಿ ಹೀಗೆ ಇರೋದಾ? ಏನು ಮಾಡೋದು ಹೇಳಿ? ಬೆಳಗ್ಗೆ ಎದ್ದು ನೀವು ಕನ್ನಡಿ ನೋಡ್ಕೊಂಡು ನಗ್ತಿದ್ರೆ ನಿಮ್ಮ ಮುಖ ಕೆಂಪಾಗುತ್ತೆ, ಬಣ್ಣದ ಕೆನ್ನೆಗೆ ನಿಮ್ಮಿಂದ ಕಲರ್ ಬರುತ್ತೆ. ನೀವು ನನ್ನ ಜೊತೆ ಇರ್ತೀರ ಅಂದರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗಷ್ಟೇ ಸಾಕು, ಮಿಕ್ಕಿದೆಲ್ಲ ಬೋನಸ್ ಥರ. ಹೌದೌದು, ಎದುರುಗಡೆ ಬಂಗಾರದಂಥ ಹೆಂಡತಿ ಇದ್ದರೂ ಪ್ರೀತಿನ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ, ಮಿಕ್ಕಿದೆಲ್ಲ ಗೊತ್ತಾಗುತ್ತೆ. ಬ್ಲೂ ನಿಮಗೆ ಚೆನ್ನಾಗಿ ಕಾಣುತ್ತೆ, ಬ್ಲೂ ಅಲ್ಲಿ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟೆ. ನೀವು ಕರೆದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಗೌತಮ್ ಅವರೇ. ನಾನು ಇವಾಗಲೂ ನೀವು ಕರೆಯೋದನ್ನೇ ಕಾಯ್ತಾ ಇರ್ತೀನಿ, ರಾಮನ್ಗೆ ಸೀತೆ ಕಾಯೋ ಥರ. ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋ ದಿ ಬೆಸ್ಟ್ ಸರ್ಪ್ರೈಸ್ ಅಂದರೆ ಅದು ನೀವು. ನೀವು ಸಿಕ್ಕಿದ್ದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನಾನು ಗೆಲ್ತಿರೋದು, ಹೀಗೆ ನಗ್ತಿರೋದು ನಿಮ್ಮಿಂದ ಗೌತಮ್ ಅವರೇ. ಮತ್ತೆ ನಿಮಗಿಷ್ಟ ಅಂದಮೇಲೆ ಏನಾದರೂ ಮಾಡಲೇಬೇಕಲ್ವ? ಇವ್ರ ಹತ್ರ ಬಂದರೆ ಉಸಿರು ನಿಂತಂಗಾಗುತ್ತೆ. ಆಗ್ತಿರೋ ಖುಷಿಗೆ ಎಲ್ಲಿ ಹೃದಯನೇ ನಿಂತೋಗುತ್ತೆ ಅಂತ ಭಯ ಆಗುತ್ತೆ. ಇನ್ನೇನೇನೋ ಅನಿಸುತ್ತೆ. ನನಗೆ ನಿಮ್ಮ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಿಲ್ಲ, ನಾನು ಅಮ್ಮ ಮನೆಗೆ ಹೋಗಲ್ಲ. ಇಷ್ಟ ಕಷ್ಟಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ನಿಮ್ಮನ್ನು ಇಷ್ಟಪಡದೇ ಇರೋಕ್ಕಾಗುತ್ತಾ ಗೌತಮ್ ಅವರೇ? ಭೂಮಿಕಾ, ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಮನಸ್ಸಿಗೆ ಮೂಗ್ದಾರ ಹಾಕ್ಕೋಬೇಕು.